ಲೈಂಗಿಕ ದೌರ್ಜನ್ಯ ಮತ್ತು ಹಿಂಸೆಗೆ ಒಳಗಾದ ಹೆಣ್ಣು ಮಕ್ಕಳಿಗೆ ಭಾವಪೂರ್ಣ ಮೌನ ಮೇಣಬತ್ತಿಗಳ ಶ್ರದ್ಧಾಂಜಲಿ ಸಭೆಯು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು. ಕೆಂದಾವರೆ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಹಾಗೂ ಹಿಂಸೆಗೆ ಒಳಗಾದ ಹೆಣ್ಣು ಮಕ್ಕಳಿಗೆ ಮೌನ ಮೇಣದ ಬತ್ತಿ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ನೆರೆದಿದ್ದ ಗಣ್ಯರು ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಇದೇ ವೇಳೆ ಅರಿವು ಮೂಡಿಸಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೆಲ್ಲ ಒಂದು ಮನುಷ್ಯನ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆ. ವಿಷಾದನೀಯ ಆಗತ್ತೆ. ಹುಟ್ಟಿಸಿದ ತಂದೆ ಕೂಡ ಮಗಳನ್ನ ರೇಪ್ ಮಾಡ್ತಾನೆ. ಅಂತಹ ಕಾಲಘಟ್ಟದಲ್ಲಿ ನಾವು ಇದೀವಿ. ಇದಕ್ಕೆಲ್ಲ ನೇರವಾಗಿ ನಾವು ಕಾನೂನನ್ನ ಹೊಣೆ ಮಾಡೋದಾಗಿದ್ರೆ ಒಂದರ್ಥದಲ್ಲಿ ಹೌದು. ಇವತ್ತು ಇಷ್ಟೊಂದು ಕೇಸಸ್ಗಳು ಆಗ್ತಾ ಇರೋದಕ್ಕೆ ಕಾರಣ, ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಒಂದು ವೇಳೆ ನೀವು ವಿದೇಶಗಳಲ್ಲೆಲ್ಲ ನೋಡಿರಬಹುದು, ಒಂದು ಸಣ್ಣ ತಪ್ಪಾದ್ರೂ ಅದಕ್ಕೆ ಕೂಡಲೇ ಪನಿಷ್ಮೆಂಟ್ ಸಿಗತ್ತೆ. ಅದರಲ್ಲೂ ಐ ಥಿಂಕ್ ಗೆಸ್ಟ್ ಕೂಡ ನೋಡ್ತಿದ್ದಾರೆ ಏನು ಬರೆದಿದ್ದಾರೆ ಅಂತ ಹೇಳಿ. ಸೊ ಇದೆಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಬರೆದಿರೋವಂಥದ್ದು, ವೈಲೆನ್ಸ್ನ ಸ್ಟಾಪ್ ಮಾಡೋವಂಥದ್ದು, ಬಾಲ್ಯ ಉಳಿಸುವಂಥದ್ದು, ಸೊ ಆಕ್ಷನ್ ಹ್ಯುಮ್ಯಾನಿಟಿ ಇರೋವಂಥದ್ದು, ಜಸ್ಟಿಸ್. ಕೆಂದಾವರೆ ಫೌಂಡೇಶನ್ ಸಂಸ್ಥಾಪಕರಾದ ಆದಿತ್ಯ ವಿನೋದ್ ಮಾತನಾಡಿ, ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ನಮ್ಮ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣಾತ್ಮಕ ಕಲೆಗಳನ್ನು ನೀಡಲಾಗುವುದು ಎಂದರು. ನಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಲಾಯಿತು. ನಡೆಯುವ ಹಿಂಸೆ, ಲೈಂಗಿಕ ದೌರ್ಜನ್ಯ ಮತ್ತು ಶೋಷಣೆಯ ವಿರುದ್ಧ ಧೈರ್ಯವಾಗಿ ಅನ್ಯಾಯವನ್ನು ಕಂಡಾಗ ಮೌನವಾಗಿರುವುದಿಲ್ಲ. ಸಂತ್ರಸ್ತರಿಗೆ ನನ್ನಿಂದಾದ ಸಹಾಯ ಮತ್ತು ಬೆಂಬಲ ನೀಡುತ್ತೇನೆ. ಮಕ್ಕಳಲ್ಲಿ ಧೈರ್ಯ, ಸುರಕ್ಷತೆ ಮತ್ತು ಜಾಗೃತಿಯನ್ನು ಬೆಳೆಸಲು ನನ್ನ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ. ಭಯವಿಲ್ಲದ, ಸುರಕ್ಷಿತ ಮತ್ತು ಗೌರವಯುತ ಸಮಾಜ ನನ್ನ ಕೈಲಾದ ಕೊಡುಗೆಯನ್ನು ನೀಡುತ್ತೇನೆ. ಇಂದು ಈ ಮೇಣದ ಬತ್ತಿಯ ಬೆಳಕನ್ನು ಸಾಕ್ಷಿಯಾಗಿ ಮಕ್ಕಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಮಾನವೀಯತೆಯನ್ನು ಉಳಿಸುವುದು ನಮ್ಮ ಜವಾಬ್ದಾರಿ. ಈ ಧ್ಯೇಯದೊಂದಿಗೆ ಕೆಂದಾವರೆ ಫೌಂಡೇಶನ್ನೊಂದಿಗೆ ಕೈ ಜೋಡಿಸಿ ಮಕ್ಕಳ ಸುರಕ್ಷತೆಗಾಗಿ ಸದಾ ನಿಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ನಾನು ಆದಿತ್ಯ ವಿನೋದ್, ಕೆಂದಾವರೆ ಫೌಂಡೇಶನ್ ಸಂಸ್ಥಾಪಕ. ಇಂದು ಮೇಣದ ಬತ್ತಿಯ ಮೌನ ಒಂದು ಏನ್ ಗ್ಯಾದರಿಂಗ್ ನಾವು ಸೇರಿದೀವಿ, ಇದು ಈ ಯಾರ್ಯಾರು ಮಕ್ಕಳು ದೌರ್ಜನ್ಯ ಮತ್ತು ಕೃತ್ಯಕ್ಕೆ ಒಳಗಾಗಿರ್ತಾರೋ ಹಾಗೂ ಅವರ ಪ್ರಾಣಗಳನ್ನ ಕಳ್ಕೊಂಡಿರ್ತಾರೋ ಅಂತವರಿಗೆ ಒಂದು ಗೌರವ ನಮನ ಸಲ್ಲಿಸೋಕೆ ಹಾಗೂ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಮನವಿ ಪತ್ರವನ್ನು ಕೂಡ ಎಲ್ಲರೂ ಸೈನ್ ಮಾಡಿದೀವಿ. ಅದಕ್ಕೆ ಸಾಕ್ಷಿಯಾಗಿ ಇಂದು ತುಂಬಾ ಜನ ಕಾಲೇಜ್ ಮಕ್ಕಳು ನಮ್ಮ ಜೊತೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಕೈ ಜೋಡಿಸಿದ್ದಾರೆ. ಹಾಗೆ ತುಂಬಾ ಭಾವನಾತ್ಮಕವಾಗಿ ಈ ಒಂದು ಕಾರ್ಯಕ್ರಮ ಒಂದು ನಡೆದಿದೆ. ನಿಮ್ಮ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಪೊಲೀಸ್ ಕಾರ್ಯಾಚರಣೆಗೆ ಏನೇನು ಪೊಲೀಸ್ ಕರ್ಮಿಗಳು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಇದು ಕಾನ್ಸೆಪ್ಟ್ ಅಲ್ಲ, ಇದು ನಡೀತಾ ಇರುವಂತಹ ಘಟನೆಗಳು ಏನಿದೆ ಇದು ನಾವು ನೋಡಿ ನಮಗೆ ಸುಮ್ಮನೆ ಇರೋದಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಮನುಷ್ಯರು ನಮ್ಮ ಜೊತೆ ಯಾರ್ಯಾರು ಇರ್ತಾರೋ ಎಲ್ಲರೂ ಮನುಷ್ಯನೇ ಮನುಷ್ಯನಿಗೆ ಈ ತರ ಮಾಡ್ತಾ ಇದ್ದಾಗ ಅದು ತಪ್ಪದು. ಅದಕ್ಕೆ ಸರಿಯಾಗಿ ಮಾಡಿರೋರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಥವಾ ಶಿಕ್ಷೆ ಕೊಡಬೇಕು.
ಹಾಗೂ ತುಂಬಾ ಅವೇರ್ನೆಸ್ ಮೂಡಿಸ್ಬೇಕು. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಎಷ್ಟೇ ಡೆವಲಪ್ ಆಗಿದೆ, ಟೆಕ್ನಿಕಲಿ ಅಷ್ಟೇ ನಾವು ಡೆವಲಪ್, ಸರ್ಕಾರ ಗೌರ್ಮೆಂಟ್ ಅದು ಇದು ಏನೇ ಡೆವಲಪ್ ಆದ್ರೂ ಮನುಷ್ಯನ ಬುದ್ಧಿ ಇದೆಯಲ್ಲ, ಬ್ರೈನ್ ಇನ್ನೂ ಅಲ್ಲೇ ಇದೆ. ಒಬ್ಬ ಮನುಷ್ಯನಿಗೆ ದ್ರೋಹ ಮಾಡೋದು, ಅಟ್ಯಾಕ್ ಮಾಡೋದು, ಫಿಸಿಕಲಿ ಡ್ಯಾಮೇಜ್ ಮಾಡೋದು, ಏನಿದೆ ಅದು ಇನ್ನೂ ನಡೀತಾ ಇದೆ. ಅದಕ್ಕೆ ನಾವು ಸ್ಟಾಪ್ ಮಾಡಲೇಬೇಕು, ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕು. ಇದನ್ನ ನಾವು ಹೋಮ್ ಮಿನಿಸ್ಟರು ಮತ್ತು ಹಲವಾರು ಮಿನಿಸ್ಟರ್ಗಳು ಎಲ್ಲ ನಮಗೆ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನ ಎಲ್ಲ ಪಿಟಿಷನ್ ಎಲ್ಲ ಸೈನ್ ಆಗಿದೆ. ಈಗ ಇನ್ನೊಂದು ವಾರದಲ್ಲಿ ನಾವು ಅದನ್ನ ತಲುಪಿಸ್ತಾ ಇದ್ದೀವಿ. ನಾನು ಡೈರೆಕ್ಟರ್ ಕೆಂದಾವರೆ ಫೌಂಡೇಶನ್ಗೆ. ಸೊ ಈ ಒಂದು ಸಭೆ ಮಾಡಿರುವಂತ ಉದ್ದೇಶ ಏನಂತಂದ್ರೆ, ಹೆಣ್ಮಕ್ಳ ಮೇಲೆ ಸಾಕಷ್ಟು ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ಮತ್ತೆ ಅವ್ರಿಗೆ ಆಗ್ತಾ ಇರುವಂತ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಸೆಕ್ಸುವಲ್ ವೈಲೆನ್ಸ್ಗೆ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾ ಇದೀವಿ. ಏನಂದ್ರೆ ಸ್ಟ್ರಾಂಗ್ ಆಗಿ ಪನಿಷ್ಮೆಂಟ್ಸ್ ಕೊಡ್ಬೇಕು ಕ್ರಿಮಿನಲ್ಸ್ಗೆ. ಯಾಕಂದ್ರೆ ಈ ಸೊಸೈಟಿ ಕ್ಲೀನ್ ಆಗ್ಬೇಕಂದ್ರೆ ದೇ ಶುಡ್ ಬಿ ಹ್ಯಾಂಗ್ ಆನ್ ದ ರೋಡ್. ಸೊ ಅವರು ರೋಡ್ ಅಲ್ಲಿ ಅವ್ರನ್ನ ಹ್ಯಾಂಗ್ ಮಾಡಿದಾಗ ಭಯ ಬರುತ್ತೆ, ಆಗ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ, ನಮ್ಮ ಹೆಣ್ಣು ಮಕ್ಕಳು ಸುರಕ್ಷತೆಯಿಂದ ಇರ್ತಾರೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಹಾಗೆ ಯಾರ್ಯಾರು ಅವರ ಜೀವವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ನಾವು ಒಂದು ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ, ಮತ್ತೆ ಪೆಟಿಷನ್ ನ ಸೈನ್ ಮಾಡುವ ಮೂಲಕ, ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಈ ತರ ನಮ್ಮ ಹೆಣ್ಮಕ್ಳಿಗೆ ಸುರಕ್ಷತೆ ನೀಡಿ. ಸೊ ಸೆಕ್ಸುವಲ್ ವೈಲೆನ್ಸ್ ನ ಮಾಡಿರುವಂತವ್ರಿಗೆ ಬೇಲ್ ಕೊಟ್ಟು ಎಲ್ಲ ಹೊರಗಡೆ ಬಿಡಬೇಡಿ, ಅವ್ರಿಗೆಲ್ಲ ಸ್ಟ್ರಾಂಗ್ ಪನಿಷ್ಮೆಂಟ್ಸ್ ನ ಕೊಡಿ, ಸೇಫ್ ಆಗಿ ಹೆಣ್ಮಕ್ಳಿಗೆ ವಾತಾವರಣ ಸೃಷ್ಟಿ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ದೇಶದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಈ ದೌರ್ಜನ್ಯಗಳನ್ನ ಮತ್ತು ಹೆಣ್ಮಕ್ಳ ಮೇಲೆ ಆಗ್ತಾ ಇರತಕ್ಕಂತ ಅತ್ಯಾಚಾರಗಳನ್ನ ವಿರೋಧಿಸಿ ಇವತ್ತು ಮೌನವಾದಂತ ಪ್ರತಿಭಟನೆಯನ್ನ ಇವತ್ತು ಕೆಂದಾವರೆ ಫೌಂಡೇಶನ್ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಕೆಂದಾವರೆ ಫೌಂಡೇಶನ್ ಏನು ಈ ಕಾರ್ಯಕ್ರಮ ಮಾಡ್ತಾ ಇದೆ, ಸಾರ್ವಜನಿಕವಾಗಿ ಅವರು ತಿಳುವಳಿಕೆ, ಮಕ್ಕಳ ಸುರಕ್ಷತೆಗಾಗಿ ತಿಳುವಳಿಕೆ ನೀಡುವಂತ ಕಾರ್ಯಕ್ರಮ. ಅದರ ಜೊತೆಗೆ ಈಗಾಗಲೇ ಏನು ಅತ್ಯಾಚಾರದಿಂದ ಸಾಕಷ್ಟು ಮಕ್ಕಳು ಇವತ್ತಾಗ್ಲೇ ತಮ್ಮ ದೇಹವನ್ನ ತ್ಯಾಗ ಮಾಡಿದ್ದಾರೆ. ನೊಂದಂತ ಆತ್ಮಗಳ ತೃಪ್ತಿಗಾಗಿ, ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅನ್ನೋಂತ ಉದ್ದೇಶ ಇಟ್ಕೊಂಡು ಇವತ್ತು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಆ ಆತ್ಮಗಳಿಗೆ ನಾವು ನಿಜವಾಗ್ಲೂ ಶಾಂತಿ ದೊರಕಿಸ್ಲೇಬೇಕು ಅನ್ನೋದಾಯ್ತು ಅಂತಂದ್ರೆ, ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ತಕ್ಕ ಕಠಿಣವಾದಂತ ಶಿಕ್ಷೆಯನ್ನ ಕೊಡೋದ್ರ ಮುಖಾಂತರ ನಾವು ಆ ಅತೃಪ್ತ ಆತ್ಮಗಳಿಗೆ ನಾವು ಶಾಂತಿಯನ್ನ ನೀಡುವಂತ ಕೆಲಸಗಳನ್ನ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಆ ಕುಟುಂಬಗಳಿಗೂ ಸಹ ಏನು ನೆಮ್ಮದಿಯ ಬದುಕನ್ನ ಬದುಕೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕಾಗಿದೆ. ಹಾಗಾಗಿ ಕೆಂದಾವರೆ ಫೌಂಡೇಶನ್ ಮತ್ತು ಇನ್ನಿತರ ಎಲ್ಲ ಸಮಾಜ ಸೇವಕರು ಇವತ್ತೆಲ್ಲ ಸೇರ್ಕೊಂಡು ಇವತ್ತು ಈ ಪ್ರತಿಭಟನೆ, ಮೌನವಾದಂತ ಪ್ರತಿಭಟನೆ ಇವತ್ತು ಯಶಸ್ವಿಗೊಳಿಸಿದೀವಿ. ಅದರ ಮುಖೇನ ಸರ್ಕಾರಕ್ಕೆ ಮತ್ತು ಈ ಎಲ್ಲಾ ವಿಚಾರಗಳನ್ನ ಗಮನಕ್ಕೆ ತಗೊಂಡ್ಬಂದು ಅತ್ಯಾಚಾರಿಗಳ ಮೇಲೆ ಕಠಿಣವಾದಂತ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಹೊಸ ಕಾನೂನನ್ನ ರೂಪಿಸಬೇಕು ಅನ್ನೋಂತ ಬೇಡಿಕೆಯನ್ನು ಸಹ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಂದಾವರೆ ಫೌಂಡೇಶನ್ ಅಧ್ಯಕ್ಷರಾದ ಆದಿತ್ಯ ವಿನೋದ್, ಫೌಂಡೇಶನ್ ನಿರ್ದೇಶಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ವಕೀಲರು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ವರದಿ ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.